ಹಾಯ್ ಹಲೋ ವೀಕ್ಷಕರೇ, ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಭಕ್ತಿಯಿಂದ ಪುಣ್ಯ ಸಂಪಾದನೆ ಮಾಡಿ ಚಿಕ್ಕಪಡಿಸಲಿಗೆ ಯಾವ ಮಾತು ಶ್ರೀ ಅಕ್ಕ ಮಹಾದೇವಿ ಮಹಾತಾಯಿಯವರ ಕರೆ. ಹೌದು, ನಮಗೆ ಮನುಷ್ಯ ಜನ್ಮವನ್ನು ಕರುಣಿಸಿದ ಆ ಭಗವಂತ ಭಕ್ತಿ ಪ್ರಿಯನಾಗಿದ್ದು, ಆ ದೇವರಿಗೆ ನಮ್ಮ ಭಕ್ತಿ ಸಮರ್ಪಣೆ ಮಾಡುವುದರ ಮೂಲಕ ಪುಣ್ಯ ಸಂಪಾದನೆ ಮಾಡಿ ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಿದೆ. ಪುಣ್ಯವು ದುಡ್ಡಿಗೆ ಸಿಗುವ ವಸ್ತುವಲ್ಲ, ಇದನ್ನು ಭಕ್ತಿಯಿಂದಲೇ ಪಡೆಯಲೇಬೇಕು. ಈ ಜಗತ್ತಿನಲ್ಲಿ ಬೇಡರ ಕಣ್ಣಪ್ಪ, ಶಿವಭಕ್ತ ಮಾರ್ಕಂಡೇಯರಂಥ ಮೊದಲಾದ ಶಿವಶರಣರು ಭಗವಂತನಿಗೆ ಭಕ್ತಿಯನ್ನು ಮಾಡಿ ಆತನ ಪ್ರೀತಿಯ ಭಕ್ತರಾಗಿ ತಮ್ಮ ಜೀವನ ಉದ್ದಕ್ಕೂ ತಮ್ಮಲ್ಲಿರುವ ಕರುಣಾಗುಣಗಳಿಂದ ಸಕಲರಿಗೂ ಲೇಸನ್ನು ಬಯಸಿ ನುಡಿದಂತೆ ನಡೆದು ಜೀವನದಲ್ಲಿ ಮುಕ್ತಿಯನ್ನು ಪಡೆದಿದ್ದಾರೆ ಎಂದು ನುಡಿದರು. ಅವರು ಬಬಲೇಶ್ವರ ತಾಲೂಕಿನ ಸಿದ್ಧ ಸುಕ್ಷೇತ್ರ ಸಂಗಾಪುರ ಎಸ್ ಗ್ರಾಮದ ಶ್ರೀ ಶ್ರೀ ತಪೋನಿಷ್ಠ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಿದ್ಧಲಿಂಗೇಶ್ವರ ಕಮರಿ ಮಠದಲ್ಲಿ ದಿನಾಂಕ 14/1/2026ರಿಂದ ದಿನಾಂಕ 18/1/2026ರವರೆಗೆ ಜರುಗಿಕೊಂಡು ಬರುತ್ತಿರುವ ಶ್ರೀ ಸಿದ್ಧಲಿಂಗೇಶ್ವರ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯರಾದ ಚಂದ್ರಶೇಖರ ಮಹಾಸ್ವಾಮಿಗಳ ಮತ್ತು ಶ್ರೀ ತಿಮ್ಮಜ್ಜನವರ ಪುಣ್ಯಾರಾಧನೆ ನಿಮಿತ್ತವಾಗಿ ಸಂಗಾಪುರ ಎಸ್ ಗ್ರಾಮದಲ್ಲಿ ಜರುಗುತ್ತಿರುವ 3ನೇ ದಿನದ ಶುಕ್ರವಾರ ದಿನಾಂಕ 16/1/2026ರಂದು ಸಂಜೆಯ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಶ್ರೀಮಠದ ಪರಮಪೂಜ್ಯರಾದ ಶ್ರೀ ಶ್ರೀ ತಪೋನಿಷ್ಠ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನ ನೀಡುತ್ತಾ ಲಂಚಾನದ ಸಿದ್ಧಲಿಂಗ ಮಹಾರಾಜ ಮತ್ತು ಮಧುರಖಂಡಿಯ ಸಿದ್ಧಲಿಂಗ ಯತಿಯವರಂಥ ಗುರುಗಳ ಆಶೀರ್ವಾದ ಮಾನವ ಜನ್ಮಕ್ಕೆ ಬಹಳ ಮುಖ್ಯವಾಗಿದೆ. ನಿಮ್ಮ ಕಷ್ಟದೊಳಗೆ ನಿಮ್ಮನ್ನು ಕಾಯುವುದು ಗುರುವಿನ ಕೃಪೆಯ ಹೊರತು ನೀವು ನಂಬಿದ ನಿಮ್ಮ ಬಂಧುಗಳು ಸಂಬಂಧಗಳಲ್ಲ ಮತ್ತು ಮಠ ಮಾನ್ಯಗಳ ಸಂಪರ್ಕದಿಂದ ಮನುಷ್ಯ ಮುಕ್ತಿ ಹೊಂದುತ್ತಾನೆ ಎಂದರು. ಬಸವ ಸ್ವಾಮೀಜಿ ಮಧುರಖಂಡಿ, ಚಂದ್ರಶೇಖರ ಮಹಾಸ್ವಾಮೀಜಿ ಸಾರವಾಡ, ಶಿವಪುತ್ರ ಸ್ವಾಮೀಜಿ ಲಿಂಗನೂರ, ಮಾತೃಶ್ರೀಯವರಾದ ಲಿಂಗಮ್ಮ ತಾಯಿ ಗೋಟೆ, ಮೊದಲದ ಕಮಲಮ್ಮ ತಾಯಿಯವರು ಸೇರಿದಂತೆ ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಚನ ನೀಡಿದರು. ಸ್ಥಳೀಯ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ಕೂಡ ಜರುಗಿತು. ಮಾಡೇನೆಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತು ಶಿವನ ಡಂಗುರ. ಹೌದು ಎನ್ನುವ ಬಸವಣ್ಣವರ ವಚನಕ್ಕೆ ಬಹಳ ಸುಂದರವಾದ ನೃತ್ಯ ಮೂಡಿಬಂತು. ಮಧುರಖಂಡಿ ಮತ್ತು ಚಿಕ್ಕಲಿಕೆಯ ಕಲಾವಿದರು ಸಂಗೀತ ಸೇವೆಯನ್ನು ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಮತ್ತು ಈ ಜಾತ್ರಾ ಕಾರ್ಯಕ್ರಮಕ್ಕೆ ದಾನಿಗಳಾದ ದಾನಿಗಳನ್ನು ಪೂಜ್ಯ ಅಪ್ಪಗಳ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಗೌಡಪ್ಪ ಗಲಗಲಿ ಸ್ವಾಗತಿ ನಿರೂಪಿಸಿದರು. ವರದಿ ಸುರೇಶ್ ಜಾಮಗೌಂಡ, ಆರ್ಡಿ ನ್ಯೂಸ್, ಬಬಲೇಶ್ವರ. ಬಾಳಿನಲ್ಲಿ ಬದುಕಿನಲ್ಲಿ ನಮ್ಮಲ್ಲಿ ಕರುಣೆ ಸ್ವಭಾವ ಇತ್ತಂದ್ರೆ ಅದು ತಾಯಿಯರ ಕಂಡು, ಪ್ರಾಣಿಯಾದರೂ ಕಂಡು, ಬಡವನಾದರೂ ಕಂಡು ಕರುಣೆ ನಮ್ಮ ಮನೋಭಾವದಲ್ಲಿ ಬಂದಿದ್ರೆ ಗುರುದೇವನ ಕರುಣೆ ಆಗಲಿಕ್ಕೆ ಸಾಧ್ಯ ಇದೆ. ಬಹುತೇಕ ನಾವು ನೀವುಗಳೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ಅದು ಯಾರ ಕರುಣೆ ಅಂತ ಕೇಳಿದರೆ ಪೂಜ್ಯ ಚಂದ್ರಶೇಖರ ಸ್ವಾಮಿಗಳ ಕರುಣೆ. ಚಂದ್ರಶೇಖರ ಸ್ವಾಮಿಗಳ ಕರುಣೆ. ಇಲ್ಲಿ ಚಂದ್ರಶೇಖರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಬೇಕಂದ್ರೆ ಅವರಿಗೆ ಕರುಣೆ ಯಾರದು ಅಂತ ಕೇಳಿದರೆ ಅದು ಮತ್ಯಾರು ಅಲ್ಲ, ಬಾಡದ ಹೂವು, ಭತ್ತದ ಬಾವಿ, ಹಾಳಾಗದ ಹಣ್ಣು. ಇಲ್ಲೇನಾದರೂ ಚಂದ್ರಶೇಖರ ಸ್ವಾಮಿಗಳು ಇಲ್ಲಿ ಬಂದು ನೆಲೆಸಿದ್ರ ಅಂದ್ರೆ ಅವ್ರಿಗೆ ಕರುಣೆ ಯಾರ್ದು ಅಂತ ಕೇಳಿದರೆ ಮಧುರಖಂಡಿ ಸಿದ್ಧಲಿಂಗಪ್ಪನವ್ರದ್ದು. ಮಧುರಖಂಡಿ ಸಿದ್ಧಲಿಂಗಪ್ಪನವ್ರು ಯಾಕಂದ್ರೆ ಅವ್ರಿಗೆ ಯಾರ್ದು ಕರುಣೆ ಅಂತ ಕೇಳಿದರೆ ಲಚಾನದ ಸಿದ್ದಪ್ಪ ಮಹಾರಾಜರ ಕರುಣೆ, ಲಚಾನ ಸಿದ್ದಪ್ಪ ಮಹಾರಾಜರ ಕರುಣೆ. ಹಿಂಗೆ ಹುಡುಕಿಕೊಂಡು ಹೋದಾಗ ಎಲ್ಲ ಗುರುವಿನ ಕರುಣೆ ನಮ್ಮನ್ನು ಸದಾವಕಾಲ ರಕ್ಷಣೆ ಮಾಡ್ತದೆ. ಆದರೆ ಈ ಮರುಳವಾದಂಥ ಅಜ್ಞಾನದ ಜೊತೆಗೆ ಸುಜ್ಞಾನವನ್ನು ಮರೆತು ನಾವು ಬದುಕಿದ್ವು ಅಂದರೆ ನಮಗೆ ಅವರು ರಕ್ಷಣೆ ಮಾಡ್ತಾರೆ, ನಮಗೆ ಇವ್ರು ರಕ್ಷಣೆ ಮಾಡ್ತಾರೆ, ಇವ್ರು ನಮಗೆ ಸಹಾಯ ಮಾಡ್ತಾರೆ ಅಂದರೆ ನಿನಗೆ ಯಾರೂ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ.
ನಿನಗೆ ಸಹಾಯ ಮಾಡಬೇಕಾದವರು ಯಾರು ಅಂತ ಕೇಳಿದರೆ ಸಿದ್ಧಲಿಂಗನ ಒಂದು ಶಕ್ತಿ ನಿನ್ನನ್ನು ಸದಾಕಾಲ ರಕ್ಷಣೆ ಮಾಡುತ್ತದೆ. ಶಾಸ್ತ್ರಿಗಳು ಹೇಳಿದರು, ಜೀವನ ಶೆಟ್ಟಿ ಮತ್ತು ನಾಗವೇಣಿ ಅಂತ ಹೇಳಿ ನಮ್ಮ ಮಂಗಳೂರು ಮಠದ ಶಿಷ್ಯರವರು ಈ ಸಾರಿ ಬರಬೇಕಾಗಿತ್ತು, ಬರಲಿಲ್ಲ. ಆ ಪದ್ಯ ಯಾವುದು? ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕುತಿ. ನರರಿಗೆ ಮುಕುತಿ ಯಾವಾಗ ಆಗ್ತತಿ ಅಂದ್ರೆ, ನಮ್ಮೆಲ್ಲರಿಗೂ ಮುಕ್ತಿ ಯಾವಾಗ ಆಗ್ತತಿ ಅಂತಂದ್ರೆ, ಗುರುಗಳ ವಾಣಿಯನ್ನು ಕೇಳಿದಾಕ್ಷಣ, ಗುರುವಿನ ವಚನವನ್ನು ಕೇಳಿದಾಕ್ಷಣ ಮುಕ್ತಿ ಆಗ್ತತಿ ಅಂತ ಹೇಳ್ಯಾರ. ಅಲ್ಲಿ ನಾವು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ನಾ ಕೇಳ್ಕೊತಾನೆ ಬಂದದ್ದು, ನಮ್ಗೆ ಯಾಕೆ ಮುಕ್ತಿ ಆಗ್ಬಾರ್ದು ಅಂತ ನೀವು ಅನ್ಬೋದು. ಬರೀ ಕೇಳೋದಲ್ಲ, ಅದು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದಲ್ಲ, ಕೇಳಿದ್ದನ್ನು ನಮ್ಮ ನೀತಿ ಒಳಗೆ, ನಮ್ಮ ಜೀವನದೊಳಗೆ ಅದನ್ನು ಅಳವಡಿಸ್ಕೊಳ್ಬೇಕು. ಜೀವನದೊಳಗೆ ಅದನ್ನ ಅಳವಡಿಸಿಕೊಂಡಿವಿ ಅಂತಂದ್ರೆ ಅದು ನಮ್ಮ ಮುಕ್ತಿಗೆ ಮಾರ್ಗ ಆಗ್ತದ. ಮುಂದೆ ಹಂಗೆ ನಾವು ಅದನ್ನ ಗುರುವಿನ ಮಾತನ್ನು ಪಾಲಿಸ್ತಾ ಹೋದ್ವಿ ಅಂದರೆ ಮುಕ್ತಿ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ಕೊಂಬರ್ತಾರೆ. ಹಾಗಾದ್ರೆ ಗುರುಗಳು ಏನು ಹೇಳ್ತಾರು? ಗುರುಗಳು ಏನು ಹೇಳ್ತಾರೆ ಅದನ್ನು ಮುಂದೆ ಹೇಳ್ಕೊತ, ದುರಿತ ಕರ್ಮವನ್ನು ಅಲ್ಲದಿರು. ಮೊದಲು ಚಾಲು ಮಾಡಿದ್ರು ಅವರು. ಗುರುಗಳು ಏನು ಹೇಳ್ತಾರಂದ್ರೆ, ಪಾಪ ಕರ್ಮಗಳನ್ನು ಮಾಡಬೇಡ. ಪಾಪ ಕರ್ಮಗಳು ಎಷ್ಟು ಅದಾವ ಎಂಬುದು ಎಲ್ಲರಿಗೂ ಗೊತ್ತೈತಿ, ಬಹಳ ಅದಾವ. ನಾವು ಹೆಜ್ಜೆ ಕಿತ್ತು ಹೆಜ್ಜೆ ಇಡೋದೊಳಗೆ ಎಷ್ಟೋ ಪಾಪಗಳು ಆಗ್ತಾವ. ಅದು ಅರಿಯದೇ ಆಗ್ತಕ್ಕಂಥ ಪಾಪ, ಅರಿತು ಮಾಡ್ತಕ್ಕಂಥ ಪಾಪಗಳು ಬಹಳ ಅದಾವ. ಅದಕ್ಕೆ ಆ ಪಾಪಗಳು ಎಷ್ಟು ಅದಾವ ಎಂಬುದನ್ನು ನಿಜಗುಣ ಶಿವಗಳೇ ಒಂದು ಪದ್ಯದಲ್ಲಿ ಹೇಳಿದರು. ದೇಹದಿಂದ ಆಗ್ತಕ್ಕಂಥ ಪಾಪ, ಮನಸ್ಸಿನಿಂದ ಆಗ್ತಕ್ಕಂಥ ಪಾಪ, ವಾಣಿಯಿಂದ ಆಗ್ತಕ್ಕಂಥ ಪಾಪ ಬಹಳ ಅದಾವ. ಆ ಪಾಪಗಳನ್ನು ನೀ ಮಾಡಬೇಡಪ್ಪ ಅಂತ ಹೇಳೋದು ನಿಜಗುಣ ಶಿವಗಳ ಒಂದು ವಿಚಾರ ಇಲ್ಲಿ. ಅದಕ್ಕೆ ನೀವು ಮೊದಲು ಮಾಡಬೇಕಾದದ್ದು ಏನಂದ್ರೆ ಪಾಪ ಮಾಡಬೇಡ. ಪಾಪದಿಂದ ಏನಾಗ್ತತಿ ಅಂದ್ರೆ ನರಕ ಪ್ರಾಪ್ತಿ ಆಗ್ತತಿ. ಪಾಪದಿಂದ ಏನಾಗ್ತತಿ ಅಂತಂದ್ರೆ ಬಡತನ ಬರ್ತೈತಿ. ಪಾಪದಿಂದ ಏನಾಗ್ತತಿ ಅಂತ ಕೇಳಿದ್ರೆ ಹೀನ ಜನ್ಮಗಳು ಬರ್ತಾವ. ನಾಯಿ, ನರಿ, ಹದ್ದು ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೊದಲ ಪಶು ರೂಪವಾಗಿ ಏನು ಬಂದ ಹೀನ ಮನುಷ್ಯನ ಬಿಟ್ಟರೆ ಇನ್ನುಳಿದ ಜನ್ಮಗಳೆಲ್ಲ ಪಾಪಕ್ಕೆ ಅನುಗುಣವಾಗಿ ಬರಲ್ಪಟ್ಟಂಥವೆಲ್ಲ. ಯಾವ ಜನ್ಮಗಳನ್ನ ತಗೋರಿ ನೀವು, ಅವೆಲ್ಲ ಪಾಪಕ್ಕೆ ಅನುಗುಣವಾಗಿ ಬರಲ್ಪಟ್ಟಂಥ ಜನ್ಮಗಳದಾವು. ಅಂಥ ಹೀನ ಜನ್ಮಕ್ಕೆ ಬರೋದು ಬೇಡಪ್ಪ. ಯಾಕಂದ್ರೆ ಅಲ್ಲಿ ಶಾಸ್ತ್ರ ನಡೆಯೋಂಗಿಲ್ಲ, ಪುರಾಣ ನಡೆಯೋಂಗಿಲ್ಲ, ಒಂದು ಸತ್ಸಂಗಕ್ಕೆ ಬರೋದಾಗೋದಿಲ್ಲ, ಭಕ್ತಿ ಮಾಡೋಕ್ಕೆ ಬರೋದಾಗೋದಿಲ್ಲ, ಮತ್ತು ಮುಕ್ತಿ ಯಾವಾಗ ಹೊಂದದಲ್ಲಿ ಅದಕ್ಕೆ ಆಗೋದಿಲ್ಲ. ಮನುಷ್ಯ ಜನ್ಮಕ್ಕೆ ಬಂದ ಬಳಿಕ ನೀ ಹೆಂಗೆ ಇರು ಅಂತಂದ್ರೆ ದುರಿತ ಕರ್ಮವಾಗ ಒಲ್ಲದಿರು ಮಾಡಬೇಡ. ಪುಣ್ಯವನ್ನೇ ಮಾಡು. ಮತ್ತೆ ಏನು ಮಾಡತ್ತೀರಿ ಅಂತ ಕೇಳಿದ್ರೆ ಪುಣ್ಯ ಮಾಡು, ಪುಣ್ಯ ಕಾರ್ಯಗಳನ್ನು ಮಾಡು. ಸಾಕಷ್ಟು ಪುಣ್ಯ ಕಾರ್ಯಗಳು. ಪುಣ್ಯದಿಂದ ಏನಾಗ್ತತ್ರಿ ಅಂತ ನೀವು ಕೇಳಬಹುದು. ಪುಣ್ಯದಿಂದ ಒಳ್ಳೆಯ ಜನ್ಮಗಳ ಮನುಷ್ಯ ಜನ್ಮ ಬರ್ತೈತಿ. ಪುಣ್ಯದಿಂದ ಮಾನವೀಯತೆ ಬರ್ತೈತಿ. ಪುಣ್ಯದಿಂದ ನಿನಗೇನಾಗ್ತೈತಿ, ರೋಗ ರುಜಾದಿಗಳು ಕೂಡ ಬರೋಂಗಿಲ್ಲ.